ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಪದರ್ ಚಪಾತಿನ ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಮಾಮೂಲಿ ಎಲ್ಲ ಮೂರು ಚಪಾತಿ ಎಲ್ಲ ಮಾಡ್ತಾ ಇರ್ತೀರಾ, ಬಟ್ ಈ ರೀತಿ ಮಾಡೋದು ತುಂಬ ಕಡಿಮೆ. ಈ ರೀತಿ ಕೊಡೊಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರ್ತಕ್ಕಂಥ ಪದರ್ ಚಪಾತಿಯು. ಮೊದಲಿಗೆ ನಾವಿಲ್ಲಿ ಹಿಟ್ಟನ್ನು ಚಾನಿಸ್ತಾ ಇದ್ದೀವಿ ನೋಡಿ. ದೊಡ್ಡ ಬೌಲೆ 2 ಬೌಲ್ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀವಿ, ಗೋಧಿ ಹಿಟ್ಟು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಒಂದ್ಸಲ ಈ ರೀತಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನೀರನ್ನು ಹಾಕ್ತಾ ಚಪಾತಿ ಮಾಡಲಿಕ್ಕೆ ಹಿಟ್ಟು ಯಾವ ರೀತಿ ನಾಡ್ತಿರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಒಮ್ಮೆಲೆ ನೋಡ್ಕೊಳ್ಳಿ ನಾವಿಲ್ಲಿ ಹಿಟ್ಟು ಯಾವ ರೀತಿ ನಾದ್ತಾ ಇದ್ದೀವಿ ಅಂತ. ಈ ಪದರ ಚಪಾತಿ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ತುಂಬಾ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಇಲ್ಲಿ ಆದರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ. ನಾವು ಇಲ್ಲಿ ಅದೇ ರೀತಿ ನಾದಿ ತೋರಿಸ್ತಾ ಇದ್ದೀವಿ ನಿಮಗೆ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ. ನೋಡಿ, ಹಿಟ್ಟು ನಾದೋದು ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ. ಸ್ವಲ್ಪ ಗಟ್ಟಿನೇ ಇದೆ ಹಿಟ್ಟು. ಅದನ್ನ ಇವಾಗ ಒಂದು 10 ರಿಂದ 15 ನಿಮಿಷ ನೆನೆಲಿಕ್ಕೆ ಬಿಡೋಣ. ನೋಡಿ, ಇವಾಗ 10 ರಿಂದ 15 ನಿಮಿಷ ಆಗಿದೆ. ತುಂಬ ಸಾಫ್ಟಾಗಿದೆ, ಕಾಣ್ತಾ ಇದೆ. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಚಿಬಿಟ್ಟು ಚಿಕ್ಕದಾಗಿ ಉಳ್ಳೆನ ತೊಗೋಬೇಕಾಗತ್ತೆ ಈ ಚಪಾತಿ ಮಾಡಲಿಕ್ಕೆ. ಸ್ವಲ್ಪ ಸಣ್ಣ ಸೈಜಲ್ಲೇ ಇರಬೇಕು ನೋಡಿ. ಸೈಜ್ ನೋಡಿ ಉಳ್ಳೆದು ಯಾವ ಸೈಜಲ್ಲಿ ತೊಗೊಂಡಿದ್ದೀವಿ ನಾವು ಇಲ್ಲಿ ಅಂತ, ಆ ಸೈಜಲ್ಲೇ ಉಳ್ಳೆ ಇರಬೇಕು. ಈ ರೀತಿ 2 ಉಳ್ಳೆನ ತೊಗೋಬೇಕಾಗತ್ತೆ ಪದರ್ ಚಪಾತಿ ಮಾಡಲಿಕ್ಕೆ. ಸೇಮ್ ಸೈಜಲ್ಲೇ 2 ಈ ರೀತಿ ಚಿಕ್ಕದ ಉಳ್ಳೆನ ತೊಗೊಂಡಿದ್ದೀವಿ ಮೊದಲಿಗೆ ನೋಡಿ. ಇವಾಗ ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ಈ ರೀತಿ 2 ಇಟ್ಕೋಬೇಕಾಗತ್ತೆ. ಸ್ವಲ್ಪ ಮೇಲ್ಗಡೆಯಿಂದ ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿ ಎಣ್ಣೆನ ಸವರಬೇಕು. ಮೇಲ್ಗಡೆಗೆ ಆ ಉಳ್ಳೆನ ಇಟ್ಬಿಟ್ಟು ಮತ್ತೆ ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು ನೋಡಿ. ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರ್ತಕ್ಕಂಥ ಚಪಾತಿ ಇದು, ತಿಳು ಚಪಾತಿ ನೋಡಿ. ಈಗ ಈ ರೀತಿ ಲಟ್ಟಿಸ್ತಾ ಹೋಗಬೇಕು. ಮತ್ತು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕಾಗತ್ತೆ. ಈ ರೀತಿ ತಿರ್ಸಿ ಹಾಕಿಬಿಟ್ಟು ಜಸ್ಟ್ ಈ ರೀತಿ ಲಟ್ಟಿಸ್ತಾನೆ ಹೋಗಬೇಕು ಸೈಡ್ಗೆಲ್ಲ. ತುಂಬಾ ಸಾಫ್ಟಾಗಿ ತುಂಬಾ ತೆಳ್ಳಗೆ ಚೆನ್ನಾಗಿ ಬರ್ತಕ್ಕಂಥ ಚಪಾತಿ ಅಂತ ಹೇಳ್ಬೋದು ಇದು ನೋಡಿ. ಇವಾಗ ಕಂಪ್ಲೀಟಾಗಿ ಲಟ್ಸೋದಾಗಿದೆ. ಬೇಯಿಸ್ತಾ ಇದ್ದೀವಿ ನೋಡಿ. ಈ ಕಡೆ ತವಾ ಬಿಸಿಯಾಗಿದೆ, ಹಾಕಿದ್ದೀವಿ ನೋಡಿ ನಾವು. ಮೇಲ್ಗಡೆ ಎಲ್ಲ ಬಬಲ್ಸ್ ಬರ್ತಾ ಇದ್ದಂಗೆ ಈ ರೀತಿ ತಿರ್ಸಿ ಹಾಕಿ 2 ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಎರಡು ಸೈಡು ಚೆನ್ನಾಗಿ ಬೇಯ್ತಾ ಇದೆ. ಈ ರೀತಿ 2 ಸೈಡ್ ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ನೋಡಿ. ಇವಾಗ ಪದರ್ ಚಪಾತಿ ಮಾಡೋದು ರೆಡಿಯಾಗಿದೆ. 2 ಸೈಡು ಚೆನ್ನಾಗಿ ಬೇಯ್ದಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಈ ಚಪಾತಿನ ಯಾವ ರೀತಿ ಮಾಡೋದು ಅಂತ ಗೊತ್ತಾಯ್ತಲ್ವ. ಇವಾಗ ನಾವು ತೋರಿಸ್ತಾ ಇದ್ದೀವಿ ನೋಡಿ ಪದರ ಯಾವ ರೀತಿ ಎಷ್ಟು ಈಸಿಯಾಗಿ ಬಿಚ್ಚತ್ತೆ ಅಂತ. ಸೊ ಸ್ವಲ್ಪನೂ ಏನೂ ಅಂಟಿಕೋದಿಲ್ಲ, ತುಂಬಾ ಈಸಿಯಾಗಿ ಬರ್ತಕ್ಕಂಥ ಪದರ್ ಚಪಾತಿದು ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಚಪಾತಿ ನಿಮಗೇನಾದರೂ ಲೈಕ್ ಆಗಿದ್ರೆ, ಇಷ್ಟ ಆಗಿದ್ರೆ, ಎಷ್ಟು ತೆಳ್ಳಗಿದೆ ನೋಡಿ. ನಮ್ಮ ಚಾನಲ್ ಒಮ್ಮೆಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ. ಮತ್ತು ಇಷ್ಟ ಆಗಿದ್ರೆ ಒಮ್ಮೆಲೆ ಕಮೆಂಟ್ಸ್ ಕೂಡ ಮಾಡಿ.